ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಉದ್ಯೋಗಾವಕಾಶ 154 ಸರ್ಕಾರಿ ಉದ್ಯೋಗಾವಕಾಶಗಳು ನಿಮಗೆ. ಓಕೆ ಸರಿ, ಕೆಲಸ ಇಷ್ಟ ಆದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣ ಮಾಹಿತಿಗಾಗಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ರಿಕ್ವೈರ್ಮೆಂಟ್ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ಡಿಪ್ಲೊಮಾ ಪೂರ್ಣಗೊಳಿಸಿರುವ ಅಭ್ಯರ್ಥಿಯಾಗಿದ್ದರೆ ಈ ಉದ್ಯೋಗಾವಕಾಶ ನಿಮಗೆ ತುಂಬ ಉಪಯುಕ್ತವಾಗಬಹುದು. BPCL ವತಿಯಿಂದ ಇದು ಕೊಚ್ಚಿ ರಿಫೈನರಿ ಮತ್ತು ಮುಂಬೈ ರಿಫೈನರಿಗಳಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿನ ಕರೀತಾ ಇದ್ದಾರೆ. ಈ ನೇಮಕಾತಿಯಲ್ಲಿ ಒಟ್ಟು 154 ಹುದ್ದೆಗಳು ಇರುವುದಾಗಿ ತಿಳಿಸಲಾಗಿದ್ದು, BPCL ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡು. ಇದು ನಿಮಗೆ ಗೊತ್ತಿರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಆಗಿದ್ದು, ಇದು ಫಾರ್ಚೂನ್ 500 ಕಂಪನಿ ಹಾಗೂ ಮಹಾರಾಷ್ಟ್ರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆಗಿದ್ದು, BPCL ಭಾರತದೆಲ್ಲೆಡೆ ಕಾರ್ಯನಿರ್ವಹಿಸುತ್ತಿದ್ದು ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್, ರಿಫೈನಿಂಗ್, ಮಾರ್ಕೆಟಿಂಗ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ BPCL ವತಿಯಿಂದ ಕೊಚ್ಚಿ ರಿಫೈನರಿ ಮತ್ತು ಮುಂಬೈ ರಿಫೈನರಿಯಲ್ಲಿ ಕೆಳಗಿನ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಹುದ್ದೆಗಳ ವಿವರ: ಪ್ರೊಸೆಸ್ ಟೆಕ್ನಿಷಿಯನು ಕೆಮಿಕಲಲ್ಲಿ, ರೆಫಿನರಿ ಮುಂಬೈ ರೆಫಿನರಿದು ಹುದ್ದೆ ಸಂಖ್ಯೆ 60, ಪೇ ಸ್ಕೇಲು 26,500ರಿಂದ 34,000 ತನಕ. ಮತ್ತು ಪ್ರೊಸೆಸ್ ಆಪರೇಟರು ಕೆಮಿಕಲಲ್ಲಿ, ಇದು ರಿಫೈನರಿ ಕೊಚ್ಚಿ ರೆಫಿನರಿ, ಹುದ್ದೆ ಸಂಖ್ಯೆ 64, ಪೇ ಸ್ಕೇಲು 26,500ರಿಂದ 34,000. ಮತ್ತು ಟೆಕ್ನಿಷಿಯನ್ ಅಥವಾ ಆಪರೇಟರ್ ಮೆಕ್ಯಾನಿಕಲಲ್ಲಿ ರೆಫೈನರಿಯಲ್ಲಿ ಕೊಚ್ಚಿ ರೆಫೈನರಿಯಲ್ಲಿ ಹುದ್ದೆ ಸಂಖ್ಯೆ 13, ಪೇ ಸ್ಕೇಲ್ 26,500ರಿಂದ 34,000 ತನಕ. ಮತ್ತು ಟೆಕ್ನಿಷಿಯನು ಎಲೆಕ್ಟ್ರಿಕಲಲ್ಲಿ ರಿಫೈನರಿ ಕೊಚ್ಚಿ ರೆಫೈನರಿದು ಹುದ್ದೆ ಸಂಖ್ಯೆ 17, ಪೇ ಸ್ಕೇಲು 26,500ರಿಂದ 34,000 ತನಕ. ಈ 4 ಹುದ್ದೆಗಳನ್ನು ಸೇರಿಸಿದರೆ ಒಟ್ಟು 154 ಹುದ್ದೆಗಳು ಲಭ್ಯವಿದ್ದು, ಶೈಕ್ಷಣಿಕ ಅರ್ಹತೆ: ಈ ನೇಮಕಾತಿಗೆ ಅಭ್ಯರ್ಥಿಗಳು AICTE ಅನುಮೋದಿಸಿದ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್ ಮೂಲಕ ಸಂಬಂಧಿತ ಪ್ರಿಸ್ಕ್ರೈಬ್ಡ್ ಡಿಪ್ಲೊಮಾ ಪಡೆದಿರಬೇಕು. ಕೆಮಿಕಲ್ ಹುದ್ದೆಗಳಿಗೆ ಮತ್ತು ಕೆಮಿಕಲ್ ಉದ್ಯಮಗಳಿಗೆ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಕೆಮಿಕಲ್ ಟೆಕ್ನಾಲಜಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಂತೆ. ಹಾಗೆ ಮೆಕ್ಯಾನಿಕಲ್ ಹುದ್ದೆಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೊಂದಿರಬೇಕು. ಹಾಗೆ ಎಲೆಕ್ಟ್ರಿಕಲ್ ಹುದ್ದೆಗೆ ಕೆಳಗಿನ ಡಿಪ್ಲೊಮಾ ಅರ್ಹತೆಗಳಲ್ಲಿ ಯಾವುದಾದರೂ ಒಂದು ಇರಬೇಕು: ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಇಂಜಿನಿಯರಿಂಗು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಇಂಡಸ್ಟ್ರಿಯಲ್ ಕಂಟ್ರೋಲರ್. ಅಂದರೆ ನಿಮ್ಮ ಡಿಪ್ಲೊಮಾ ಸಂಬಂಧಿತ ವಿಭಾಗದಲ್ಲಿದ್ದು ಅದು ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್ ಮತ್ತು AICTE ಅಪ್ರೂವ್ಡ್ ಆಗಿರಬೇಕು. ಅನುಭವದ ಅರ್ಹತೆ: ಅಭ್ಯರ್ಥಿಗಳಿಗೆ ಕನಿಷ್ಠ 1 ವರ್ಷದ ಸಂಬಂಧಿತ ಪೋಸ್ಟ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ 1 ವರ್ಷದ ಪೋಸ್ಟ್ ಕ್ವಾಲಿಫಿಕೇಷನ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹೊಂದಿರುವ ಅಭ್ಯರ್ಥಿಗಳು ಕೂಡ ಆಗಿದ್ದಾರೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನು ಇದರಲ್ಲಿ ಆ್ಯಕ್ಟ್ 1961 ಅಡಿಯಲ್ಲಿ ಪಡೆದಿರಬೇಕು. ಅನುಭವವನ್ನು ಕೆಳಗಿನ ಕ್ಷೇತ್ರದಲ್ಲಿ ಪರಿಗಣಿಸಲಾಗುತ್ತದೆ ನೋಡಿ: ರಿಫೈನಿಂಗ್ ಇಂಡಸ್ಟ್ರಿ, ಪೆಟ್ರೋಲಿಯಂ ಇಂಡಸ್ಟ್ರಿ, ಪವರ್ ಇಂಡಸ್ಟ್ರಿ, ಲ್ಯೂಬ್ ಇಂಡಸ್ಟ್ರಿ, ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ, ಫರ್ಟಿಲೈಸರ್ ಇಂಡಸ್ಟ್ರಿ. ಇವುಗಳಲ್ಲಿ ರೆಪ್ಯೂಟೆಡ್ ಇಂಡಸ್ಟ್ರಿಯಲ್ಲಿ ಪಡೆದ ಸಂಬಂಧಿತ ಅನುಭವ ಪರಿಗಣಿಸಲಾಗುತ್ತದೆ. ಇದಲ್ಲದೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಡಿಸಿಪ್ಲಿನ್ಸ್ಗೆ ಇಂಜಿನಿಯರಿಂಗ್ ಇಂಡಸ್ಟ್ರಿಯ ಯಾವ ಅನುಭವವನ್ನು ಪರಿಗಣಿಸಲಾಗುತ್ತದೆ. ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ, ಅನುಭವದ ಅರ್ಹತೆಯನ್ನು ಲೆಕ್ಕ ಹಾಕುವ ಕಟ್ ಆಫ್ ಡೇಟು 1/7/2026 ಆಗಿದೆ. ವಯೋಮಿತಿಯಲ್ಲಿ ಅಭ್ಯರ್ಥಿಗಳ ವಯಸ್ಸು 1/7/2026ರಿಂದ ಅಂದರೆ 18ರಿಂದ 25 ವರ್ಷದ ಒಳಗಿರಬೇಕು. ಅಂದರೆ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ 25. SC, ST, OBC, NCL ಮತ್ತು PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈ ವಯೋಮಿತಿ ಸಡಿಲಿಕೆಗಳು ಪ್ರೆಸಿಡೆಂಟಲ್ ಡೈರೆಕ್ಟಿವ್ಸ್ ಪ್ರಕಾರ ಅನ್ವಯವಾಗುತ್ತದೆ. ಕನಿಷ್ಠ ಅಂಕಗಳು: ಶೈಕ್ಷಣಿಕ ಅರ್ಹತೆಗಳಲ್ಲಿ ಕನಿಷ್ಠ 60% ಅಗ್ರೇಟಿವ್ ಮಾರ್ಕ್ಸ್ ಹೊಂದಿರಬೇಕು. ಆದರೆ SC, ST, PWBD ಅಭ್ಯರ್ಥಿಗಳಿಗೆ ಕನಿಷ್ಠ 50% ಅಗ್ರಿಗೇಟ್ ಮಾರ್ಕ್ಸ್ ಅಗತ್ಯವಿದೆ. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಇದೆಯಲ್ಲ, 3 ಹಂತಗಳಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು. ಮೊದಲ ಹಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ನಡೆಯಲಿದ್ದು ಒಟ್ಟು 100 ಕ್ವಶ್ಚನ್ನು, ಪ್ರತಿ ಪ್ರಶ್ನೆಗೆ 1 ಮಾರ್ಕು, ಒಟ್ಟು 100 ಮಾರ್ಕು. ಪರೀಕ್ಷೆಯ ಅವಧಿ 120 ನಿಮಿಷಗಳು. ಅಂದರೆ ಪರೀಕ್ಷೆ ಬರೆಯಲು ಒಟ್ಟು 2 ಗಂಟೆಗಳ ಸಮಯ ನೀಡಲಾಗುತ್ತದೆ.
ಸ್ಟೇಜ್ 2 ಸ್ಕಿಲ್ ಪ್ರೊಫೆಷನರಿ ಟೆಸ್ಟು. ಮೊದಲ ಹಂತದ ರೈಟ್ ಆ್ಯಂಡ್ ಟೆಸ್ಟ್ನಲ್ಲಿ ಕಾರ್ಪೊರೇಷನ್ ನಿಗದಿಪಡಿಸುವ ಕಟ್ ಆಫ್ ಮಾರ್ಕ್ಸ್ಗೆ ಅನುಗುಣವಾಗಿ ಅರ್ಹತೆ ಪಡೆಯುವ ಅಭ್ಯರ್ಥಿಗಳನ್ನು ಸ್ಕಿಲ್ ಪ್ರೊಫಿಷಿಯನ್ಸಿ ಟೆಸ್ಟ್ SPT ಎಂದು ಕರೆಯಲಾಗುತ್ತೆ. ಅಂದರೆ CBTಯಲ್ಲಿ ಅರ್ಹತೆ ಪಡೆದ ನಂತರ ಸ್ಕಿಲ್ ಪ್ರೊಫಿಷಿಯನ್ಸಿ ಟೆಸ್ಟ್ ಎದುರಿಸಬೇಕಾಗುತ್ತದೆ. 3 ಫ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್. ಮೂರನೇ ಹಂತದಲ್ಲಿ ಫ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯಲಿದ್ದು ಅಂತಿಮವಾಗಿ ಅಭ್ಯರ್ಥಿಯ ನೇಮಕಾತಿ ಅವರು BPCL ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮೆಡಿಕಲ್ ಫಿಟ್ನೆಸ್ ನಾರ್ಮ್ಸ್ ಮತ್ತು ಸ್ಟ್ಯಾಂಡರ್ಡ್ಸ್ ಅನ್ನು ಪೂರೈಸುವುದಕ್ಕೆ ಒಳಪಟ್ಟಿರುತ್ತೆ. ಅಂದರೆ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ಅಭ್ಯರ್ಥಿ ಅಗತ್ಯವಾದ ವೈದ್ಯಕೀಯ ಮಾನದಂಡವನ್ನು ಪೂರೈಸಿದ ನಂತರವೇ ಫೈನಲ್ ಅಪಾಯಿಂಟ್ಮೆಂಟ್ ನೀಡಲಾಗುತ್ತೆ. ಅಗತ್ಯವಿದ್ದರೆ ಸೆಲೆಕ್ಷನ್ ಪ್ರೊಸೆಸನ್ನು ಬದಲಾಯಿಸುವ ಹಕ್ಕನ್ನು ಕೂಡ ಕಾರ್ಪೊರೇಷನ್ ಕಾಯ್ದಿರಿಸಿದೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ. ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲು ಆಸಕ್ತ ಹೊಂದಿರುವ ಅಭ್ಯರ್ಥಿಗಳು BPCL ಅಧಿಕೃತ ಕರಿಯರ್ ವಿಭಾಗಕ್ಕೆ ಭೇಟಿ ನೀಡಿ ವಿವರವಾದ ಮಾಹಿತಿಯನ್ನು ಪರಿಶೀಲಿಸಿ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಅಧಿಕೃತ ವೆಬ್ಸೈಟು, ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಳ್ಳಿ. ನಂತರ ಅಲ್ಲಿ ಕರಿಯರ್ ವಿಭಾಗವನ್ನು ತೆರೀಬೇಕಾಗುತ್ತೆ. ನಂತರ ಅಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮೂಲಕ ಸ್ಪಾನ್ಸರ್ಡ್ ಆಗಿರುವ ಅಭ್ಯರ್ಥಿಗಳು ಸಹ ಈ ಆನ್ಲೈನ್ ಲಿಂಕ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು. ಮುಖ್ಯವಾಗಿ ಗಮನಿಸಿ, ಆನ್ಲೈನ್ ಅಪ್ಲಿಕೇಶನ್ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಕೆಯನ್ನು ಸ್ವೀಕರಿಸಲಾಗುವುದಿಲ್ಲ. ಮುಖ್ಯವಾದ ಸೂಚನೆ: ಒಬ್ಬ ಅಭ್ಯರ್ಥಿ ಒಂದು ರೆಫಿನರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೆಫಿನರಿಯಲ್ಲಿ ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಒಬ್ಬ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದರೆ ಒಂದೇ ರೆಫಿನರಿಯಲ್ಲಿ ಒಂದೇ ಪೋಸ್ಟಿಗೆ ಸಲ್ಲಿಸಿದ ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿದ್ದಲ್ಲಿ ಅಭ್ಯರ್ಥಿಯ ಅರ್ಜಿ ಡಿಸ್ಕ್ವಾಲಿಫೈ ಆಗಬಹುದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಆಪ್ಷನ್ ಚೇಂಜ್ ಮಾಡಲು ಅವಕಾಶ ಇರುವುದಿಲ್ಲ. ಅದಕ್ಕಾಗಿ ಅರ್ಜಿ ಸಲ್ಲಿಸುವ ಮೊದಲು ನೀವು ಯಾವ ರೆಫಿನರಿ ಮತ್ತು ಯಾವ ಪೋಸ್ಟಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಿ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ. ಅರ್ಜಿ ಪ್ರಾರಂಭ 29/7/2026 ಪ್ರಾರಂಭವಾಗಿದ್ದು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಅರ್ಜಿಯ ಕೊನೆಯ ದಿನಾಂಕ ಈ ಪೋಸ್ಟರ್ನಲ್ಲಿ ನಮೂದಿಸಲಾಗಿಲ್ಲ. ಅಂದರೆ ಇದು ಕೊನೆಯ ದಿನಾಂಕ ಕೊಟ್ಟಿಲ್ಲ. ಹಾಗಾಗಿ ತಕ್ಷಣವೇ ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ನೋಟಿಫಿಕೇಷನಲ್ಲಿ ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಒಟ್ಟಾರೆ ಒಮ್ಮೆ ಶಾರ್ಟ್ಕಟ್ ಆಗಿ ಹೇಳುವುದಂದರೆ, ಕಂಪನಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡು ವಿವಿಧ ಟೆಕ್ನಿಷಿಯನ್ ಮತ್ತು ಆಪರೇಟರ್ ಹುದ್ದೆಗಳು. ಒಟ್ಟು ಹುದ್ದೆ 154. ಮುಂಬೈ ರೆಫಿನರಿ ಮತ್ತು ಕೊಚ್ಚಿ ರೆಫಿನರಿ. 18ರಿಂದ 25 ವರ್ಷ ವಯಸ್ಸು. ವಯೋಮಿತಿ ಕಟ್ ಆಫ್ 1/7/2026. ಅರ್ಹತೆ ಸಂಬಂಧಿತ ಡಿಪ್ಲೊಮಾ ಅಂತ ಹೇಳಿದ್ದಾರೆ. ಓಕೆ, ಅರ್ಜಿ ಪ್ರಾರಂಭವಾಗಿದೆ 29/7/2026 ಪ್ರಾರಂಭವಾಗಿದ್ದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ನೀವು ಕೆಮಿಕಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ಅಗತ್ಯವಾದ ಅನುಭವ ಅಥವಾ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹೊಂದಿದ್ದರೆ ಈ BPCL ರಿಕ್ವೈರ್ಮೆಂಟು 2026 ಒಂದು ಉತ್ತಮ ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು. ಆದರೆ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಏಜು, ಡಿಪ್ಲೊಮಾ ಕ್ವಾಲಿಫಿಕೇಷನ್, ಪರ್ಸೆಂಟೇಜ್, ಎಕ್ಸ್ಪೀರಿಯನ್ಸ್ ಮತ್ತು ರೆಫಿನರಿ ಪೋಸ್ಟು ಆಯ್ಕೆಯನ್ನು ಅಧಿಕೃತ ಅಧಿಸೂಚನೆಯೊಂದಿಗೆ ಸರಿಯಾಗಿ ಪರಿಶೀಲಿಸಿ. ಅರ್ಜಿ ಸಲ್ಲಿಸಲು ಮತ್ತು ಸಂಪೂರ್ಣ ಅಧಿಕೃತ ಮಾಹಿತಿಯನ್ನು ತಿಳಿದುಕೊಳ್ಳಲು BPCL ಅಧಿಕೃತ ಕರಿಯರ್ ವಿಭಾಗಕ್ಕೆ ಮಾತ್ರ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥ ಗೌರ್ಮೆಂಟ್ ಜಾಬ್ ಹಾಗೂ ಪ್ರೈವೇಟ್ ಜಾಬ್ ಹಾಗೂ ಹೊಸ ರಿಕ್ವೈರ್ಮೆಂಟ್ ಅಪ್ಡೇಟ್ಗಳನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.